ಸೊ ಅನುಭವ ಸಿನಿಮಾನ ನಟಿ ಆಗ್ಬೇಕಾಗಿತ್ತು ಭವ್ಯ ಮೇಡಮ್. ಅದು ಆಮೇಲೆ ಆ, ಆ, ಇದ- ಅಭಿನಯ ಅವ್ರಿಗೋಯ್ತು. ಅಭಿನಯ ಅವ್ರಿಗೆ ಆಯ್ತು. ಆಗ್ಲೇ ಅಭಿನಯ ಉಟ್ಕೊಂಡ್ರಲ್ಲಿ ಅಲ್ಲಿ ಅಲ್ವಾ? ಅಭಿನಯ ಉಟ್ಕೊಂಡ್ರು. ಖುಷಿ. ಯಾವ ಗೂಗಲ್ ಅಲ್ಲೂ ಸಿಗಲ್ಲ ಇನ್ಫಾರ್ಮೇಶನ್ ಇದು. ಅಯ್ಯೋ, ಹೌದು ಅಂದ್ರೆ ಅಲ್ವಾ? ನಡೆದಿರೋದೆಲ್ಲ ಎಷ್ಟು ನಿಮ್ ಕಣ್ಮುಂದೆ ಇದೆ. ಹೌದೌದು. ತುಂಬಾ ಅವಾಗೆಲ್ಲ ಅವರು ಕಾಶಿನಾಥ್ 2 ಜಡೆ ಹಾಕಿ ನನಗೆ ಫೋಟೋ ಶೂಟ್ ಮಾಡಿ ಎಲ್ಲ ಮಾಡಿಸಿದ್ರು. ಅಷ್ಟು ಇನ್ನೋಸೆಂಟ್ ಆಗಿ, ತುಂಬಾ ಇನ್ನೋಸೆನ್ಸಿ ಬೇಕಿತ್ತು. ಲಂಗದಾವಣಿ ಅಲ್ಲ, ಮತ್ತೆ ಲಂಗ ಮತ್ತೆ ಶರ್ಟ್ ಒಂಥರ, ಅದು ಕರೆಕ್ಟ್ ಇದು ಒಂಥರ ಈ ಕ್ಯಾರೆಕ್ಟರ್ ನಾಟಿ ಟೈಪ್ ಓಕೆ ಹೌದು ಆ ಥರ ಕರೆಕ್ಟ್. character. ಆ ಥರ ಕ್ಯಾರೆಕ್ಟರ್. ಅದೆಲ್ಲ ಫೋಟೋ ಸೆಷನ್ ಮಾಡಿ ಎಲ್ಲ ಆಗಿ ಲಾಸ್ಟ್ ಮೂಮೆಂಟ್ ಆವಾಗ್ಲಿಂದಾನೇ ಕ್ಲಾಶಸ್ ಸ್ಟಾರ್ಟ್ ಆಗೋದು ನನಗೆ. ಫಸ್ಟ್ ಪಿಕ್ಚರಲ್ಲೇ ಕ್ಲಾಶಸ್. ಸೊ ಎಲ್ಲರಿಗೂ ಅಯ್ಯ, ಅದ್ರಲ್ಲಿ ಸ್ವರ್ಗದಲ್ಲಿ ಮದುವೆ ಬೇರೆ ಮಾಡ್ತಿದ್ದೆ ನಾನು. ಸಿನಿಮಾ ಹಾ, ಎಲ್ಲರಿಗೂ ನೀವು ಬೇಕು ಹಂಗಾರೆ, ಹಾ ಎಲ್ಲಾ ಸಿನಿಮಾಗೂ ನೀವು ಬೇಕು. ಹೌದು. ಪ್ರೇಮ ಪರ್ವ, ಸ್ವರ್ಗದಲ್ಲಿ ಮದುವೆ, ಅನುಭವ ಕ್ಲಾಶು, ಧನವಂತ ಆಯ್ತು, ಆಮೇಲೆ ಪ್ರೇಮ ಜ್ಯೋತಿ ಬಂತಲ್ಲಿ ನೆಕ್ಸ್ಟ್. ಓ ರಿಯಲಿ. ಅವ್ರು ಕರೆಕ್ಟ್ ಆಗಿ ಬರ್ದಿದಾರೆ ಲಂಕೇಶ್ ಪತ್ರಿಕೆಯಲ್ಲಿ. ಹೌದು ಒಂದ್ ರಾತ್ರಿ ಕಳೆದು ಬೆಳಗ್ಗೆ ಹಾ, ಆಗೋಷ್ಟೊತ್ತಿಗೆ ಹಿಂಗ್ ಬೆಳೆದ್ರಿ ನೀವು. ಹೌದು. ಬಟ್ ರಿಲೀಸ್ ಕೂಡ ಆಗಿಲ್ವಲ್ಲ. ರಿಲೀಸ್ ಆಗದೇನೆ ಇಷ್ಟು ಪಿಕ್ಚರ್ಸ್ ನನಗೆ. ಹೆಂಗ್ ತಗೋತಿದ್ರಿ ಅದನ್ನ? ಹೆಂಗ್ ಅನಿಸ್ತಿತ್ತು ನಿಮ್ ಮನಸ್ಸಿಗೆ? ಚಿಕ್ಕ ಹುಡುಗಿ ಎಲ್ಲ ಶುರು ಮಾಡಿದ್ರಿ, ಇಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಅದೇನಪ್ಪ ನನಗೇನು ಅನಿಸ್ತು ಏನನ್ನೋ ಗೊತ್ತೇ ಇಲ್ಲ ನನಗೆ. ಆ ಒಂದು ಇದೇ ಇಲ್ಲ, ಬಟ್ ವರ್ಕ್ ಮಾಡ್ತಿದ್ದೆ ನಾನು. ಹಂಗಲ್ಲ ಮೇಡಮ್, ಈಗ ಎಲ್ಲರಿಗೂ ನೀವು ಅವಾಗ ಇಷ್ಟ ಆಗ್ತಿದ್ರಿ. ನೀವು ಹೇಳಿದ್ರೆ ಮೇಡಮ್ ನಮಸ್ಕಾರ ಅನ್ನೋರು, ನೀವೇನಾರು ಹೇಳಿದ್ರೆ ಇಮಿಡಿಯೇಟ್ ಬರ್ತಿತ್ತು. ನಿಮಗ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು, ಹೌದು. ಹೀರೋಯಿನ್ ಅಂತ ಇದ್ರು. ಅದನ್ನ ಹೇಗ್ ಸ್ವೀಕಾರ ಮಾಡ್ತಿದ್ರಿ? ಅದನ್ನ ಸ್ವೀಕಾರ ಅಂದ್ರೆ ಇನ್ನು ಗುಡ್ ವೇ ಇಲ್ಲಿ, ಪಾಸಿಟಿವ್ ವೇಲಿ ತಗೊಳ್ತಿದ್ದೆ. ಒಂದು ಹೆಡ್ ವೇಟ್ ಅಲ್ಲಿ ಹೋಗ್ಲಿಲ್ಲ ನಾನು. ಒಂಥರ ಗೊತ್ತು ಗಮಂಡು ಇದೆಲ್ಲ ಬರ್ಲಿಲ್ಲಪ್ಪ ಸದ್ಯ ನನಗೆ. ಯಾಕೆಂದ್ರೆ ಅಲ್ಲಿ ನೋಡಿದ್ನಲ್ಲ ನಾನು ನಡೆದು ಬಂದಂತ ದಾರಿಯಲ್ಲಿ ನನಗೆ ಆ ಥರ ಒಂದು ದಾರಿನೇ ಸಿಕ್ಕಿದ್ದಕ್ಕೆ ಎಲ್ಲೂ ನಾನು ಪೋಸ್ ಸಿಗ್ಲಿಲ್ಲ ನನಗೆ. ಖುಷಿಯಾಗಿ ಸ್ವೀಕರಿಸ್ತಾ ಇದ್ದೆ. ಒಂಥರ ಬಿಸಿಯಾಗಿ ಅವತ್ತರಿಂದ ಇವತ್ತುವರೆಗೂ ಅನ್ಕೊಳ್ಬೇಕಾದ್ರೆ ಅಷ್ಟು ಬ್ಯುಸಿಯಾಗಿ ಬರ್ತೀವಿ. ನಿಮ್ಮನ್ನ ಹೇಟ್ ಮಾಡಕ್ಕೆ ನಮ್ಗೆ ರೀಸನ್ನೇ ಇಲ್ಲ. ಏಕೆ? ಹೌದು, ಅಂದ್ರೆ ನೀವು ಎಲ್ಲರ ಜೊತೆ ಚೆನ್ನಾಗಿ ಹಂಗ್ ಮಾತಾಡ್ತೀರಾ, ಹಾ, ನಿಮ್ಮ ವ್ಯಕ್ತಿತ್ವ ಹಾಗಿದೆ, ಹೌದು. ನಿಮ್ಮನ್ನ ಪ್ರೀತಿಸ್ಬೇಕು, ನಿಮ್ಗೆ ರೆಸ್ಪೆಕ್ಟ್ ಕೊಡಬೇಕು, ಇಲ್ಲ ಪ್ರೀತಿಯಿಂದ ಮಾತಾಡ್ಬೇಕು ಅಂತಾನೆ ಅನ್ಸುತ್ತೆ ನಮಗೆ. ಐ ವಾಂಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ಲ, ನನಗೆ. ಹಾಗನ್ಸುತ್ತೆ ನಿಮ್ಮ ಓಕೆ ನಿಮ್ ವ್ಯಕ್ತಿತ್ವ ಹಾಗನ್ಸುತ್ತೆ ನಮಗೆ ಓಕೆ ಓಕೆ. ಯಾವಾಗ್ಲೂ. ಮೇ ಬಿ ಆಗ ಮೋಸ್ಟ್ಲಿ ನಾನು ಆಗಿರೋದಕ್ಕೆ ಹಿಂಗೆ ಅನ್ಸುತ್ತೇನೋ ಅದು ಅಲ್ವಾ? ರಿಯಲಿ ನಾವು ಹಾಗೆ ಇರಬೇಕು, ಕರೆಕ್ಟ್ ಆಗ್ರಿ. ತಲೆಗೆ ಹತ್ತಿಸ್ಕೋಬಾರ್ದು. ಸೊ ಸಕ್ಸಸ್ ನಿಮ್ಗೆ ಬರೀ ಹೃದಯಕ್ಕೆ ಹೋಗಿದೆ ಅಷ್ಟೇ, ತಲೆಗೆ ಬರಲಿಲ್ಲ. ರಿಯಲ್ ಇವಾಗಲೂ ಕೇಳ್ಕೊಳ್ತೀನಿ ದೇವ್ರನ್ನ, ದೇವರೇ ಎಲ್ಲೂ ನನ್ನನ್ನು ಆ ಒಂದು ತಲೆಗೆ ಹತ್ತಿಸ್ಬೇಡಪ್ಪ, ನಮ್ಮನ್ನ ಹೀಗೆ ಇಡಿ, ನಮ್ಮನ್ನ ಹೀಗೆ ಇಡಿ. ಯಾವ ಸಿನಿಮಾ ನೀವು ಫಸ್ಟ್ ನೋಡಿದ್ದು ನಿಮ್ದು? ಇದು ನನ್ನ ಕ್ವಶನ್. ಈಗ ಅಯ್ಯೋ, ನೀವು ಕೇಳ್ಬಿಟ್ರೆ ನೀವು ನಂಬೋದೇ ಇಲ್ಲ ನನ್ನ. ನಾನು ಯಾವುದು ನೋಡೇ ಇಲ್ವೇನೋ ನಂದು. ವಾಟ್? ರಿಯಲ್ ಡಬ್ಬಿಂಗ್ ಮಾಡ್ತಿದ್ನಲ್ಲ ಅಷ್ಟೇ ನಾನು ನೋಡ್ತಾ ಇದ್ದಿದ್ದು. ನಾನು ಯಾವ ಪಿಕ್ಚರ್ ಕೂತ್ಕೊಂಡು ನಾನು ನೋಡಿಲ್ಲ. ನನ್ನ ಮದುವೆ ಆದ್ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಎಲ್ಲ ಪಿಕ್ಚರ್ಗಳು ನೋಡಿದ್ದೀನಿ. ಅಯ್ಯೋ ಶಿವನೇ, ಅದು ಆಮೇಲೆ ತುಂಬಾ ವರ್ಷ ಆದ್ಮೇಲೆ? ಹೌದು, ಅಂದ್ರೆ ಒಂದು 70-80 ಸಿನಿಮಾ ಆದ್ಮೇಲೆ? ಹಾ ಹೌದು. ನಾನು ಯಾವುದಕ್ಕೂ ಮದುವೆ ಆದ್ಮೇಲೆ ಹೋದೆ. ನಾನು ಯಾವುದೋ ನಿಲುಕದ ನಕ್ಷತ್ರ ಥಿಯೇಟರ್ಗೆ ಹೋದೆ, ಯಾವುದ್ಯಾವುದೋ ಹೋದೆ. ಬಟ್ ನಾನು ಮಾಡಿರೋದು ಡಬ್ಬಿಂಗ್ ಅಲ್ಲಿ ನೋಡ್ಬಿಡ್ತಿದ್ನಲ್ಲ ಅಷ್ಟೇ. ಅಲ್ಲ ಸರಿ, ಬಟ್ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿ, ಕೃಷ್ಣ ನೀ ಬೇಗನೆ ಬಾರೋ ರಿಲೀಸ್ ಆಯ್ತು, 100 days ಹೋಯ್ತು. ಪ್ರೇಮ ಪರ್ವ 100 days, ಹೌದು. 100 days ಹೋಗ್ಲಿಲ್ಲ ನಾನು. ಫಂಕ್ಷನ್ಗೆ ಹೋಗಿಲ್ಲ. ಏಕೆ? ಬಿಸಿ ಇದ್ದೆ, ಶೂಟ್ ಎಲ್ಲೋ ಇರ್ತಿದ್ದೆ ನಾನು. ನಿಜವಾಗ್ಲು ಎಲ್ಲೋ ಇರ್ತಿದ್ದೆ ನಾನು. ನಂಬ್ತೀರಾ ಇದು ನೀವು? ಕೃಷ್ಣ ನೀ ಬೇಗನೆ ಬಾರೋ 100 days ಹೋಗಿಲ್ಲ. ನಮ್ಮ ಪ್ರೇಮ ಪರ್ವ ಫಸ್ಟ್ ಮೂವಿ 100 days ಹೋಗಿಲ್ಲ ನಾನು. ಬ್ಲಾಕ್ ಬಸ್ಟರ್. ರಿಯಲಿ ನಂಬ್ತೀರಾ ನೀವು ಇದು? ನಂಗೆ ಬಹಳ ಆಶ್ಚರ್ಯ ಆಗ್ತಿದೆ. ರಿಯಲಿ ನನ್ನ ಫಸ್ಟ್ ಪಿಕ್ಚರ್ 100 days ಹೋಗಿಲ್ಲ ನಾನು, ಎಲ್ಲೋ ಇದ್ದೆ ನಾನು. ಆ ಥರ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ನನ್ನ ಪಿಕ್ಚರ್ಗಳೂ ನೋಡಿಲ್ಲ ನಾನು. ಬಿಸಿ. ಎಸ್. ನನ್ನ ಒಂದು ಲೆಕ್ಕಾಚಾರ ಪ್ರಕಾರ ಕರೆಕ್ಟ್ ಆಗಿದ್ರೆ 1982-83ರಿಂದ 90 ತನಕ, ಅಂದ್ರೆ ಒಂದು 7 ವರ್ಷ. ಒಂದ್ ಸುಮ್ನೆ ಒಂದ್ ಗೆಸ್ ಮಾಡ್ತೀನಿ, 10 ವರ್ಷ. ಓಕೆ, 10 ವರ್ಷದಲ್ಲಿ ನನಗೆ ಗೊತ್ತಿರಂಗೆ ಒಂದ್ 80 ಸಿನಿಮಾನ ಹಾಕಿದೆ. ಇನ್ನೂ ಜಾಸ್ತಿ ಆಯ್ತು. 100? ಎಸ್, ಎವ್ರಿ ಇಯರ್ ಒಂದು 14-15 ಪಿಕ್ಚರ್ ರಿಲೀಸ್ ಆಗೋದು ನಿಮ್ದು. ಹೌದು. ನೀವು ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್. ರಿಯಲಿ 14-15 ಪಿಕ್ಚರ್ ರಿಲೀಸ್ ಆಗೋದು. ನನ್ನ ಡೇಟ್ಸ್ಗೆ ಎಲ್ಲರೂ ವೇಟ್ ಮಾಡೋರು. ರಿಯಲಿ
ನನಗೆ ಆ ಕೆಲಸ ಇದರಲ್ಲಿ ಬಿಡುವಲ್ಲಿ ಇದೆಲ್ಲ ಯೋಚನೆ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ. ಕೆಲಸ ಮಾಡು ಅಷ್ಟೇ, ಕೆಲಸ ಮಾಡು. ಎಷ್ಟು ಕಾಲ್ ಶೀಟ್ ಇರ್ತಿತ್ತು, ಎಷ್ಟು ಸಿನಿಮಾ ಕೊಡ್ತಿದ್ರಿ ಒಂದಿನ? ಒಂದಿನ ಅಂತಲ್ಲ, ಒಂದೊಂದು ಸರಿ ಆಗೋಗ್ತಿತ್ತು 3 ಶೆಡ್ಯೂಲ್. ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ನಾನು ಒಂದ್ಸರಿ ಚೆನ್ನೈಲಿ ಇರ್ತಿದ್ದೆ, ಒಂದ್ಸಲಿ ಕೊಯಂಬತ್ತೂರು, ಇನ್ನೊಂದ್ಸರಿ ಇಲ್ಲಿ ನಮ್ಮ ಮ್ಯಾಂಗ್ಳೂರು, ಕುಂದಾಪುರ, ಉಡುಪಿ, ಈ ಕಡೆ ಆ ಕಡೆ ಟ್ರಾವೆಲಿಂಗೇ ಆಗೋಯ್ತು ಬಿಡಿ ನನ್ನ ಇಡೀ ಜೀವನ. ಈಗ ಒಂದಿನ 3 ಶೆಡ್ಯೂಲ್ ಇರುತ್ತಲ್ಲ, 3 ಸಿನಿಮಾ ಮಾಡಿದ್ದು ಉಂಟಾ? ಮಾಡಿದ್ದುಂಟು. ಬ್ಯಾಂಗ್ಳೂರಲ್ಲೇ ಆ ಥರ ಶಫಲ್ ಮಾಡಿ ಉಂಟು. ಮಧ್ಯಾಹ್ನ ತನಕ ಒಂದು, ಸಂಜೆ ಒಂದು, ರಾತ್ರಿ ಒಂದು, 3 ಫಿಲ್ಮ್. ಒಂದೊಂದು ಸರಿ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೆ. ಅಲ್ಲಿ ಗೀತಾಂಜಲಿ ಒಂದು ತಮಿಳ್ ಪಿಕ್ಚರ್ ಮಾಡಿದೆ, ಒಂದು ತೆಲುಗು ಪಿಕ್ಚರ್ ಮಾಡಿದೆ, ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಬಟ್ ನಾನು ಇಲ್ಲೇ ಇಷ್ಟು ಬ್ಯುಸಿ ಆಗಿದ್ದರಿಂದ ಅಲ್ಲಿ ನನಗೆ ಅವಾಗ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಕಾರಣ ಇನ್ನೊಂದೇನು ಅಂದ್ರೆ, ನನ್ನ ತಾಯಿ ನನ್ನ ಜೊತೆಲಿ ಬರ್ತಿದ್ರು, ನನ್ಗೆ ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ, ಅಮ್ಮ ಜೊತೆಗೆ ಇದ್ದೇ ಇದ್ರು ನನಗೆ. ನಿಜವಾಗ್ಲೂ ಒಂದು ದಿವಸನೂ ತಪ್ಪಿಸಿಲ್ಲ ಅವರು. ಮೊನ್ನೆ ಅವರು ಏಜ್ ಆದಮೇಲೆ ಸ್ವಲ್ಪ ನನ್ನ ಬರೋಕ್ಕೆ ಇದು ಮಾಡಿದ್ರು. ಮದುವೆ ಆದ ನಂತರ ಸ್ವಲ್ಪ ಕಮ್ಮಿ ಆಯಿತು. ಮದುವೆ ಆದ ನಂತರನೂ ಬಂದಿದ್ರು ನನ್ನ ಜೊತೆಯಲ್ಲಿ. ಅಷ್ಟು ಮಟ್ಟಿಗೆ ಅವ್ರು ನನ್ನ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಿದ್ರು ನನಗೆ. ಶಿ ಇಸ್ ವೆರಿ ಗ್ರೇಟ್ ಲೇಡಿ. ಪ್ರತಿಯೊಂದು ಅವರೇ ನೋಡ್ಕೊಳ್ತಿದ್ರು. ಸ್ಟೋರಿ ಇದರಲ್ಲಾಗಲಿ, ಕಾಸ್ಟ್ಯೂಮ್ದಲ್ಲಾಗಲಿ, ಮೇಕಪ್ಪಲ್ಲಾಗಲಿ, ಆಮೇಲೆ ಹೀಗಿರಬೇಕು, ಸ್ಪಾಟಲ್ಲಿ ನಿಂತ್ಬಿಟ್ಟಿರೋ, ಅಲ್ಲಿ ನಿಂತ್ಕೊಂಡು ನೋಡೋರು. ನಾನೇನಾದ್ರು ನಿಂಗೆ ಗೊತ್ತಾಗಲ್ವ ಅಷ್ಟೂ, ಮೇಕಪ್ ನೋಡಿಲಿ ಕಣ್ಗಳಿಗೆ ಹೆಂಗಿದೆ, ಹೀಗೆ ಎಲ್ಲಿದೆ, ಟಚಪ್ ಮಾಡೋ, ಅವ್ನು ಕರೆಸಿ ಅಲ್ಲಿ ಟಚಪ್ ಮಾಡಿಸೋರು. ಅಷ್ಟು ಕ್ಲೀನಾಗಿ ಡ್ರೆಸ್ ಎಲ್ಲ ಅವರೇ ಮಾಡೋರು. ಒಂದೊಂದ್ಸಲಿ ಹೇರ್ ಸ್ಟೈಲ್ಸ್ ಮಾಡೋರು. ಆಮೇಲೆ ತುಂಬ ಹೆಲ್ತು ನನಗೆ ಕಾನ್ಷಿಯಸ್ ಇದು ಮಾಡ್ತಿದ್ರು. ಜ್ಯೂಸ್ ಇದು ಟೈಮ್ ಟು ಟೈಮ್ ಮೋಸ್ಟ್ಲಿ ಆ ಒಂದು ಬಿಜಿ ಶೆಡ್ಯೂಲ್ ಅವರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ರಿಯಲಿ ಎಲ್ಲ ಈ ಕ್ರೆಡಿಟ್ ಗೋಸ್ ಟು ಹರ್, ನನ್ನ ತಾಯಿಗೆ. ನೀವು ಕಣ್ಣಲ್ಲಿ ತುಂಬ ಮಾತಾಡ್ತೀರಾ. ಹೌದು ರಿಯಲಿ. ಅವ್ರ ಬಗ್ಗೆ ನನಗೆ ಎಷ್ಟು ಹೇಳಿದ್ರು ಸಾಲದು. ನನ್ನ ತಾಯಿ ಬಗ್ಗೆ ನನ್ನ ಒಬ್ಬಳ ಬಗ್ಗೆ ಎಷ್ಟು ಕಾಳಜಿ ಇಲ್ಲ ಅವ್ರಿಗೆ. ಅಮ್ಮ ಅಂದರೆ ನೋಡಿ, 5 ಜನ ಮಕ್ಕಳು ಅವ್ರಿಗೆ. ಒಂದು ಮಕ್ಕಳು ನನ್ನನ್ನು ಶೂಟಿಂಗ್ ಬಿಟ್ಟರು ಫೋನಲ್ಲೇ ಇರೋರು. ಆ ಮಕ್ಳು ಏನು ಮಾಡ್ತಿದ್ದಾರೆ, ಈ ಮಕ್ಳು ಏನು ಮಾಡಿದ್ದಾರೆ, ಅವ್ರ ಸ್ಕೂಲ್ ಜವಾಬ್ದಾರಿ ಅದು ಇದು ಎಲ್ಲ ಇತ್ತು. ಆಮೇಲೆ ನಾನು ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದರೆ, ಶಿ ಕ್ಲೋಸ್ ಇದು ಸ್ಕೂಲೇ ಕ್ಲೋಸ್ ಮಾಡಿಬಿಟ್ರು, ಇನ್ಸ್ಟಿಟ್ಯೂಟೇ ಕ್ಲೋಸ್ ಮಾಡಿಬಿಟ್ರು ಅವರು. ಬಿಕಾಸ್ ಆಫ್ ಮೀ. ಯಾ, ಗ್ರೇಟ್ ಸ್ಯಾಕ್ರಿಫೈಸ್. ಹೌದು. ಇಲ್ಲಾಂದರೆ ಯಾವುದೋ ಒಂದು ತ್ಯಾಗ ಮಾಡೋಕ್ಕೆ, ಇನ್ಯಾವುದೋ ಪಡ್ಕೊಳ್ಳೋಕ್ಕೆ ಯಾವುದೋ ಒಂದು ತ್ಯಾಗ ಮಾಡಬೇಕಾಗತ್ತೆ. ಹಾಗಾಗಿ ಅವರು ನನ್ನನ್ನೇ ಆರಿಸ್ಕೊಂಡ್ರು. ನೋಡಿ, ಮಕ್ಕಳನ್ನ ಒಂದೊಂದು ಇದಕ್ಕೆ ನಿಲ್ಲಿಸ್ಬೇಕು ಅಂದರೆ ತಾಯಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ತುಂಬ ದೊಡ್ಡ ವಿಚಾರ. ಹೌದು. ಎಲ್ಲೂ ಅವ್ರು ಆರಾಮಾಗಿರಲಿಲ್ಲ. ಅವರು ಎಲ್ಲ ಮಕ್ಕಳ ಬಗ್ಗೆನೂ ಅಷ್ಟೇ. ಇವತ್ತೆಲ್ಲರೂ ನಾವು, ನನ್ನ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಒಂದೊಂದು ಇದರಲ್ಲಿ ನಿಂತಿದ್ದೀವಿ ಬಿಕಾಸ್ ಆಫ್ ಮೈ ಮದರ್. ನಾನು ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟು ಅಂದ್ಬಿಟ್ಟು ಅವ್ರನ್ನೂ ಬಿಟ್ಕೊಡಿಲ್ಲ, ಯಾರನ್ನೂ ಬಿಟ್ಕೊಡ್ಲಿಲ್ಲ ಅವರು. ಆಮೇಲೆ ಅವರು ಈಗ ಒಂದು 87 ಶಿ ಪಾಸ್ಡ್ ಅವೇ. ಅದಕ್ಕೊಂದು 2 years ಮುಂಚೆ ಅವ್ರನ್ನ ಇಂಟರ್ವ್ಯೂ ತೊಗೊಂಡ್ರು ನಮ್ಮ ಇವರು. ಅವ್ರ ಹೆಸರು ಮರ್ತೋಯ್ತು ನನಗೆ. ನಡುವೆ ಸ್ವಲ್ಪ ಅಮ್ಮನ ಇಂಟರ್ವ್ಯೂ ಮಾಡಿದ್ದು ತುಂಬ ವೈರಲ್ ಆಯಿತು ಆ ಇಂಟರ್ವ್ಯೂ. ಏನು ಮಾತಾಡಿದ್ದಾರೆ ಅಂದರೆ ಅವರು ರಿಯಲಿ ಗ್ರೇಟ್. ಈ ಒಂದು ಪದ ಬಳಸಿದ್ರಿ ಅಂದರೆ, ನಿಮ್ಮ ಸಿನಿಮಾ ನೋಡಿ ನಾವು ಮೆಚ್ಕೋತಿದ್ವಿ, ನಿಮ್ಮ ಪಾತ್ರ ನೋಡಿ ಮೆಚ್ಕೋತಿದ್ವಿ, ಆದರೆ ಪಾತ್ರ ಹೇಗಿರ್ತಿತ್ತು, ಕತೆ ಹೇಗಿರ್ತಿತ್ತು ಅಂತ ಅಮ್ಮ ಅಪ್ರೂವ್ ಮಾಡ್ತಿದ್ರು. ಅಪ್ರೂವ್ ಮಾಡ್ತಿದ್ರು, ಕೇಳ್ತಿದ್ರು. ಅಮ್ಮಂಗೆ ಒಳ್ಳೆ ನಾಲೆಡ್ಜ್. ಹೌದೌದು. ಈ ಪಾತ್ರಕ್ಕೆ ನನ್ನ ಮಗಳು ಸೂಟ್ ಆಗ್ತಾಳೆ, ಈ ಪಾತ್ರ ಆಗ್ತಾರೆ. ಆಮೇಲೆ ಆ್ಯಕ್ಟಿಂಗ್ ಡೆಲಿವರಿ ಏನು ಹಂಗೆ ಮಾತಾಡ್ತೀಯ, ಸ್ವಲ್ಪ ಹೀಗೆ ಮಾತಾಡು, ಹಿಂಗೆ ಮಾತಾಡಬೇಕು. ಆಮೇಲೆ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡಿದ್ಮೇಲೆ ಅಮ್ಮನ ಫೀಲ್ ಏನು? ಆಮೇಲೆ ಸ್ಪಾಟಿಗೆ ಬಂದ್ರೂ ಅಷ್ಟೇ, ಎಲ್ಲರೂ ಹೆದರೋರು ಅಮ್ಮನಿಗೆ. ಎಲ್ಲರೂ ಹೆದರೋರು. ಅಲ್ಲೂ ಹೆಡ್ ಮಿಸ್. ಅಯ್ಯೋ, ಎಲ್ಲರೂ ಹೇಳ್ತಾರೆ ಅವರು ಶಿ ಇಸ್ ಎ ಡಾನ್ ಅಂತ. ನಮ್ಮ ಮನೆ ಫ್ಯಾಮಿಲಿಯಲ್ಲೂ ಅಷ್ಟೇ, ಎಲ್ಲರ ಕಡೆನೂ ಅಷ್ಟೇ ಆ ಹೆಸರೇ ಪಡ್ಕೊಂಡಿದ್ರು. ಅಂದ್ರೆ ಒಳ್ಳೇದಕ್ಕೆ. ಅರ್ಥ ಆಯ್ತು. ಒಳ್ಳೇದಕ್ಕೆ. ತುಂಬ ಸ್ಟ್ರಿಕ್ಟ್ ಆಗಿ, ಅಲ್ಲೂ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ರು ನಮ್ಮನ್ನ. ಎಲ್ಲಿ ಬರಲಿ ಹೋಗಲಿ, ಶಿ ಇಸ್ ವೆರಿ, ಐ ಆಮ್ ಸೋ ಲಕ್ಕಿ. ಬಟ್ ಬೆಳ್ಳಿ ಪರದೆ ಮಗಳನ್ನ ನೋಡಿ ಏನು ಫೀಲ್ ಮಾಡಿದ್ರು ಹೀರೋಯಿನ್? ನನ್ನ ಮಗಳು ವೆರಿ ಪ್ರೌಡ್ ಆಫ್ ಮೀ. ಶಿ ಇಸ್ ವೆರಿ ಮಚ್ ಪ್ರೌಡ್ ಆಫ್ ಮೀ. ಇರುತ್ತಲ್ಲ, ನನ್ನ ಮಗಳು ಹೀರೋಯಿನ್ ಗೊತ್ತಾ? ಹೌದೌದು, ತುಂಬ ಇತ್ತು. ನಮ್ಮ ತಾಯಿಗಿಂತ ನಮ್ಮ ತಂದೆಗಿತ್ತು. ಹೇಳ್ಕೊತಿದ್ರಾ? ನಮ್ಮ ತಂದೆಗೆ ತುಂಬ ಇತ್ತು. ಆ ಕಣ್ಣಲ್ಲೇ ಅವರು ಎಕ್ಸ್ಪ್ರೆಷನ್ ತೋರಿಸೋರು.
ಕೆಲವರು ಮಾತಲ್ಲಿ ತೋರಿಸ್ತಾರೆ, ಕೆಲವರು ಅವ್ರ ಬಿಹೇವಿಯರ್ ಅಲ್ಲಿ. ಅಂದ್ರೆ ಫ್ಯಾಮಿಲಿಲಿ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಅಟೆನ್ಷನ್ ಸಿಕ್ಬಿಡುತ್ತೆ ನಿಮ್ ಫ್ಯಾಮಿಲಿಗೆ, ಬಿಕಾಸ್ ನೀವ್ ಹೀರೋಯಿನ್. ನಾವ್ ಹೀರೋಯಿನ್. ಅದೇನು ಬೇರೆಯವರೆಲ್ಲ ಸಿನಿಮಾ ಥಿಯೇಟರ್ ನಲ್ಲಿ ನೋಡ್ತಿರೋ ಆರ್ಟಿಸ್ಟ್ಗಳು ಹೌದು, ಭವ್ಯ ಅವ್ರಿಗೋಸ್ಕರ ಕಾಯ್ತಾರೆ, ಆ ದೊಡ್ಡ ದೊಡ್ಡ ಹೀರೋಗಳು. ಭವ್ಯ ಅವ್ರ ಕಾಲ್ ಶೀಟ್ ಬೇಕಾಗುತ್ತೆ ಅನ್ನೋ ಲೆವೆಲ್ ಬೆಳೆದ್ಬಿಟ್ಟಾಗ ಹೆಂಗಿತ್ತ ಫೀಲ್? ನನಗೆ ಹೇಳಿದ್ನಲ್ಲ ನಿಮ್ಗೆ, ನನ್ಗೆ ಆ ಯೋಚನೆ ಮಾಡಲ್ಲ ಅವ್ರಿಗೆಲ್ಲ ಏನ್ ಫೀಲ್ ಅದು? ಅವ್ರಿಗೆಲ್ಲ ನನ್ಗೆ ಅದೆಲ್ಲ ಸ್ವಲ್ಪ ಫ್ರೀ ಆದ್ಮೇಲೆ, ಸ್ವಲ್ಪ ಟೈಮ್ ಸಿಕ್ಕದಾದ್ಮೇಲೆ ಇವೆಲ್ಲ ಯೋಚನೆಗಳು ಹಿಂಗಿತ್ತ ಅಂತ ಯೋಚನೆ ಮಾಡ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಕೆಲಸ ಕೆಲಸ ಕೆಲಸ, ಸಿನಿಮಾ ಮಾಡು 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 ಪ್ರತಿದಿನ ಮೇಕಪ್ ಮಾಡು. ಕಾಸ್ಟ್ಯೂಮ್, ಯಾವ ಪಿಕ್ಚರ್ ಮಾಡಿದ್ರು ನೋಡಿ ಎಲ್ಲ 100 days ಸಿಲ್ವರ್ಜು. ಬಟ್ ಆ ಮೇಂಟೈನ್ ಮಾಡಿ ನನಗೆ ಯಾವಾಗಲೂ ಕಾನ್ಷಿಯಸ್ ಏನಿರೋದು ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇರೋದು. ಆಮೇಲೆ ಎಲ್ಲಿ ಹೋದರೆ ನಾವು ರೆಸ್ಪೆಕ್ಟಾಗಿ ಅದನ್ನು ಉಳಿಸ್ಕೋಬೇಕು, ಅದೊಂದು ಕಾನ್ಷಿಯಸ್ ಇರೋದು. ಎಲ್ಲಿ ಡೇಟ್ಸ್ ಕೊಡಿಸಿ ಕ್ಲಾಶ್ ಆಗಬಾರ್ದು, ನಮ್ಮ ಕೆಟ್ಟ ಹೆಸರು ಬರಬಾರ್ದು, ಗಾಸಿಪ್ ತಗೋಬಾರ್ದು, ಈ ಥರ ಒಂದು ನನಗೆ ಮೈಂಡ್ ಸೆಟ್ ಇರ್ತಿತ್ತೆ ವಿನಃ ಆ ಪಿಕ್ಚರ್ ನೋಡಬೇಕು, ಈ ಪಿಕ್ಚರ್ ನೋಡಬೇಕು, ಹಿಂಗೆ ಆ ಥರದ ಮೇಲೆ ಇರಲಿಲ್ಲ ನನಗೆ. ಅದ್ರ ಮೇಲೆ ಇರಲಿಲ್ಲ ನನಗೆ. ಹೌ ಐ ವಾಂಟ್ ಟು ಇಂಪ್ರೂವ್ ಮೈ ಪಬ್ಲಿಕ್ಕಲ್ಲಿ ಹೇಗಿರಬೇಕು, ನನ್ನ ಇದು ಈ ಥರ ನಾನು ಬಹಳಷ್ಟು ಯೋಚನೆ ಇರ್ತಿತ್ತು. ಹಾಗಾಗಿ ಆ ಕಡೆ ಎಲ್ಲ ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಫ್ರೀ ಸಿಕ್ಕರೆ ತಾನೇ ಬೇರೆ ಯೋಚನೆ ಮಾಡೋದು. ಸೊ ಫ್ರೀ ಮೊಮೆಂಟೇ ಇಲ್ಲ. ಬಟ್ ಸಿಕ್ಕದಾಗೆಲ್ಲ ಐ ಆಮ್ ಥಿಂಕಿಂಗ್ ಅಬೌಟ್ ದಿಸ್, ಹೇಗೆ ಈ ಕ್ಯಾರೆಕ್ಟರ್ನ ಇಂಪ್ರೂವೈಸೇಷನ್ ಮಾಡಬೇಕು. ಯಾಕೆ ಇಟ್ಸ್ ನಾಟ್ ಇದು ಈಸಿ. ಒಂದು ಹೀರೋಯಿನ್ ಕ್ಯಾರೆಕ್ಟರ್ನ ನೀವು 15 ದಿವಸದಲ್ಲಿ ಮುಗಿಸ್ಬೇಕು, ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸ್ಬೇಕು, ನೀವು ಎಷ್ಟು ವರ್ಕೌಟ್ ಮಾಡಬೇಕು, ಎಷ್ಟು ಇರಬೇಕು, ಅದು ಬೇರೆ ರೀತಿಯೇ ಇರುತ್ತೆ ಅಲ್ಲಿ. ಇದೆಲ್ಲ ಯೋಚನೆ ಮಾಡೋದು ನನಗೆ ಅಷ್ಟು ಟೈಮ್. ನಾನು ಹೇಳ್ತಿದ್ದೀನಿ 100 days ಫಂಕ್ಷನ್ಗೆ ಹೋಗ್ತಿರ್ಲಿಲ್ಲ ನಾನು, ಅಷ್ಟು ಬ್ಯುಸಿ ಇರ್ತಿದ್ದೆ. ಸಿನಿಮಾ ಆಗ್ತಾ ಸಿನಿಮಾ ಆಗ್ತಿತ್ತು, ರಿಲೀಸ್ ಆಗ್ತಾ ಇತ್ತು. ಯಾರೋ ಶೂಟಿಂಗ್ ಅಲ್ಲಿ ಮೇಡಮ್ ಕಂಗ್ರಾಚುಲೇಷನ್ ಹೇಳ. ಆಮೇಲೆ ನನ್ನ ಬ್ರದರ್ಸ್ ಸಿಸ್ಟರ್ಸ್ ಹೋಗೋರು 100 days ಶೀಲ್ಡ್ ತಗೊಂಡ್ ಬರೋರು ಮನೆಗೆ. ಅದ್ ನೋಡ್ತಿದ್ದೆ, ಖುಷಿ ಆಗ್ತಿತ್ತು. ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ತಿದ್ದೆ, ಸಾರಿ ಸರ್ ಬರಕ್ಕಾಗ್ಲಿಲ್ಲ, ಹಿಂಗೆ ಸೌಂಡ್ಸ್ ಅಂತ ಹೇಳ್ತಿದ್ದೆ. ಅವ್ರು ಯಾರು ಬೇಜಾರು ಮಾಡ್ಕೋತಿರ್ಲಿಲ್ಲ? ಇಲ್ಲ, ಎವ್ರಿಬಡಿ ನೋಸ್ ಐ ಆಮ್ ಬಿಸಿ. ಹಾಗಾಗಿ ನೀವೇ ಹೇಳಿದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಂದು ಪದ ಬಳಸಿದ್ರಿ ಆಗ್ಲೇ ಮಾತಾಡ್ಬೇಕು, ಅದನ್ನ ಕೇಳಬೇಕು ಅಂತ ನಂಗೆ ಆಸೆ. ಅನ್ಕೊಂಡಿದ್ದೆ ನಾನು, ನೀವ್ ಹೆಂಗೆ ಕರೆಕ್ಟ್ ಯಾವ ಗಾಸಿಪ್ಗೂ ಸಿಗಾಕೊಂಡಿಲ್ವಲ್ಲ ನೀವು? ಅದೇ ನಾನು ತುಂಬಾ ಕಾನ್ಶಿಯಸ್ ಅಲ್ಲಿ ಇರ್ತೀನಿ ನಾನು. ಯಾವ ಕೆಲಸ ಮಾಡ್ತಿದ್ದೀನಿ, ಯಾವ ಇದರಲ್ಲಿ ಏನು ಮಾಡ್ತಿದ್ದೀನಿ, ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ. ತುಂಬ ಕಾನ್ಶಿಯಸ್ ಇಲ್ಲ. ಎಲ್ಲೂ ಏನೋ ತಪ್ಪಾಗಿ ಏನೋ ಆಗದೆ ಇರೋ ಥರ ಮಾಡದೇ ಇರೋಷ್ಟು ಮನುಷ್ಯ ಯಾರೂ ಇಲ್ಲ ಬಿಡಿ. ಬಟ್ ಕಾಳಜಿ ವಹಿಸೋದ್ರಿಂದ ಸ್ವಲ್ಪ ನಾವು ಮಾಡೋ ತಪ್ಪುಗಳು ನಾವು ಸರಿ ಮಾಡ್ಕೋಬಹುದು ಅಂತ ನನ್ನ. ಹಂಗಾಗಿ ಎಲ್ಲೂ ಇವತ್ತರೆಗೂ ಸಿಗಾಕೊಂಡಿಲ್ಲ. ದೇವರ ಆಶೀರ್ವಾದನೂ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಹಾಗನ್ಬಿಟ್ಟು ನನ್ನಿಂದಾನೇ ನಾನು ಹೇಳ್ತಿಲ್ಲ, ಬಟ್ ದೇವರ ಆಶೀರ್ವಾದ, ಅವ್ರ ಆಶೀರ್ವಾದ, ನನ್ನ ತಂದೆ ತಾಯಿ ಮಾಡಿದ್ದ ಒಂದು ಆಶೀರ್ವಾದ ನನಗೆ.